ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನು ಅಂತ ನೋಡ್ತಿದ್ದೀರಾ? ಸ್ವಲ್ಪ ನಮ್ಮ ಮನೇಲಿ ಜೋಳದ ರೊಟ್ಟಿ, ಕಟ್ಟಿ ಕಟ್ಟಿ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ, ಇದೇನು ಎಲ್ಲೋ ಎಲ್ಲೋ ಕಾಣಿಸ್ತಿದೆ ಅಲ್ಲ, ಇದು ಸಜ್ಜೆ ರೊಟ್ಟಿ ಆಮೇಲೆ ಜೋಳದ ರೊಟ್ಟಿ ಎರಡು ಮಿಕ್ಸ್ ಮಾಡಿದ್ದೀನಿ. ರೊಟ್ಟಿ ಇತ್ತು, ಅದು ಒಣ ರೊಟ್ಟಿ ತಿಂದು ತಿಂದು ಬೇಜಾರಾಗಿತ್ತು. ಸೊ ಅದಕ್ಕೆ ರೊಟ್ಟಿ ಮುರಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂದರೆ, ಆ ಕಟಕ್ಲು ರೊಟ್ಟಿನ ಚೆನ್ನಾಗಿ ಪುಡಿ ಮಾಡಿ ಸ್ವಲ್ಪ ಇದ್ರ ಮೇಲೆ ನೀರು ಚುಮ್ಸಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗಬೇಕು, ತಿನ್ನಕ್ಕೆ ಬರಂಗೆ. ಈಗ ಹಂಗೆ ಚಪಾತಿ ಪಲ್ಯ ಮೆತ್ತಗೆ ಮಾಡ್ಕೊಂಡು ತಿಂತೀವೋ ಆ ಥರ ಆಗಬೇಕು. ಇದು ಸ್ವಲ್ಪ ನೀರು ಹಾಕಿದ್ದೀನಿ, ಒಂದು 2 ನಿಮಿಷ ನೆನೆಯುತ್ತೆ ಇದು. ಈ ಸೈಡು ಮಾಮೂಲಿ ನಾವು ಇಲ್ಲಿ ಒಗ್ಗರಣೆ ಮಾಡ್ತೀವಲ್ಲ, ಮಾಮೂಲಿ ಅವಲಕ್ಕಿ ಮಂಡಕ್ಕಿ ಚಿತ್ರಾನ್ನಕ್ಕೆ ಆ ಥರ ಒಗ್ಗರಣೆ ಮಾಡಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಹಿಂಡಿದ್ದೀನಿ, ಮಾಮೂಲಿ ಒಗ್ಗರಣೆ. ಈಗ ಅದು ನೆಂದಿರೋದನ್ನ ಇದಕ್ಕೆ ಹಾಕ್ಬಿಟ್ಟು ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕಿದ್ರೆ ರೊಟ್ಟಿ ಮೂರಿ ರೆಡಿ ಆಗುತ್ತೆ, ಚೆನ್ನಾಗಿರುತ್ತೆ. ಇದ್ರ ಪ್ರೋಸೆಸ್ ಹೇಗೆ ಅಂದರೆ, ನೀವು ಪೇಪರ್ ಅವಲಕ್ಕಿ ಇರುತ್ತಲ್ಲ, ನೀರು ಚುಮ್ಸಿ ಮಾಡ್ತೀರಾ ಆ ಥರ ಪ್ರೋಸೆಸ್ ಅಷ್ಟೇ. ಒಗ್ಗರಣೆಗೆ ಪೇಪರ್ ಅವಲಕ್ಕಿ ಮಾಡ್ತೀರಾ ಆ ಥರ ನೀವು ಒಣ ರೊಟ್ಟಿ ಮಾಡೋದಷ್ಟೇ. ಈಗ ನಾನು ಹಸಿ ಕೊಬ್ಬರಿ ಹಾಕಿದ್ದೀನಿ, ನೀವು ಎಷ್ಟು ಕೊಬ್ಬರಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಈಗೇನು ಮೆತ್ತಗೆ ಮಾಡಿದ್ದೀನ ರೊಟ್ಟಿ ಪುಡಿ ಮಾಡಿರೋದು, ಮುರಿದಿರೋದು ರೊಟ್ಟಿ ಮುರಿ, ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ನೀವು ಟ್ರೈ ಮಾಡಿ ನೋಡಿ. ಒಣ ರೊಟ್ಟಿ ತುಂಬ ಮನೇಲಿ ಮಾಡಿರ್ತೀರ ಜಾಸ್ತಿ, ಗಾಳಿಗೆ ಒಣಗಿಸ್ಬೋದು, ಇಲ್ಲ ಹಂಚಿನ ಮೇಲಿಟ್ಟು ಕ್ರಿಸ್ಪಿ ಮಾಡಿ ಈ ಥರ ಮಾಡ್ಕೋಬೋದು. ಕೆಲವ್ರು ಈ ಥರ ಮಾಡೋಕ್ಕೋಸ್ಕರನೇ ರೊಟ್ಟಿನ ಒಣ ಕಟಕ್ಲು ರೊಟ್ಟಿ ಮಾಡ್ಕೊಂಡು ಮಾಡ್ತಾರೆ. ಇದು ನಮ್ಮ ಅಜ್ಜಿ ರೆಸಿಪಿ ನೋಡಿ. ಈಗ ರೊಟ್ಟಿ ಮುರಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಈ ಥರ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.